ಶೋರಮಹರಿ ಪ್ರಿಯಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶ್ರೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈः ಸುವಾಕ್ಯೈः तस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि ಓಂ ಅಥಾತೋ ಜಿಜ್ಞಾಸ ಓಂ ಯದೀಯ ಚರಣಾಂಭೋಜ ಇಲ್ಲೂ ಮತ್ತೆ ಚರಣಾಂಭೋಜ ಅಲ್ಲಿ ಬಂತಲ್ಲ ಸಾಂಘ್ರಿ ಕಮಲ ಈ ಚರಣಾಂಭೋಜ ಛಾಯಾ ಮಾತ್ರಿತ್ಯ ನಿವೃತ್ತಾಃ ನಂದಂತಿ ಸತತಂ ಮುಕ್ತಾಃ ಸಂಶ್ರಯೇತಂ ಪ್ರಿಯಃ ಪತಿಂ. ಈಗ ಇನ್ನೊಂದಿದೆ, ಈಗ ಇನ್ನು ಪೂರ್ತಿ ಮುಗಿದಿಲ್ಲ ಅದು. ಯಶತ್ರಿನಿತಾನಿ ನ ಕೇವಲ ಮೂಲರೂಪಂ ಏವಂ ಕಿಂತು ಯಶ್ಯ ಅವತಾರೇಶು ನಿಹಿತಂ ರೂಪಮಿತ್ತಮೇವ. ವೆರಿ ಇಂಪಾರ್ಟೆಂಟ್. ಬೇರೆ ಎಲ್ಲ ದೇವತೆಗಳಿಗೂ ಕೂಡ ಯುಗಭೇದ ಕಾಲಭೇದದಿಂದಾಗಿ ನೋಡಿ ಎಲ್ಲೇ ಬಂತೀಗ ಏನಾಗುತ್ತೆ, ಇಬ್ಬರಿಗೂ ಕೂಡ ವ್ಯತ್ಯಾಸ ಆಗುತ್ತೆ. ಲಕ್ಷ್ಮೀನಾರಾಯಣರಿಗೆ ಅಬ್ಸಲ್ಯೂಟ್ಲಿ ನೋ ಚೇಂಜ್, 100%. ಏನೇನೇನೇನು ವ್ಯತ್ಯಾಸ ಇಲ್ಲ. ವಾಯುದೇವನ ಮೂಲರೂಪ ಶಕ್ತಿ ಎಲ್ಲರೂ ಇದೆ, ಎಲ್ಲ ಕಡೆ ಪ್ರಕಟ ಮಾಡಬೇಕಾಗಿಲ್ಲ. ಅವರು ಇಚ್ಛಾ ವ್ಯಕ್ತಿ ಪ್ರಾಯಶೋ ಭಾರತಸ್ಯ ವಿಶೇಷಾಂಶ ಅಂತ ಹೇಳಿದ್ದಾರೆ. ಅವ್ರ ನೆಸಿಟಿ ಬರೋದೇ ಇಲ್ಲ ಆಗಿದ್ದಾರೆ. ಆದರೆ ಇದಕ್ಕೆ ಇತ್ತಮೇವ ನಿಹಿತಂ ಬಡಿತ್ಥ ತದ್ವಪುಷೆ ಇತ್ತಂ ಅಂತ ಹೇಳಿದ್ರಲ್ಲ, ಇತ್ತಂ ಶಬ್ದಕ್ಕೆ ಮೂಲರೂಪ ಕೌತ ಇದು ತ್ರಿಶ್ವಪ್ಪೇವ ಅವತಾರೇಶು ಒಂದೇ ರೀತಿ ಇದ್ದಾರೆ. ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣರೂಪ ಪ್ರಗಲ್ಭ. ಮೂರತ್ತಾರು ಕಾಮನ್ ಫ್ಯಾಕ್ಟರ್. ಅದನ್ನು ಹೇಳೋದಕ್ಕೇನೆ ನಿಹಿತಂ. ಸೂಕ್ಷ್ಮ ವ್ಯತ್ಯಾಸ ಇದೆ ವಾಯುದೇವರಿಗೆ, ಆದರೆ ಅದು ನೆಗ್ಲಿಜಿಬಲ್. ಅದನ್ನು ಹೇಳೋದಕ್ಕೆ ಹೋಗಬೇಕಾಗಿಲ್ಲ. ಅದು ಇಟ್ ಮೇಕ್ಸ್ ನೋ ಚೇಂಜ್. ಅವ್ರದ್ದು ಅಬ್ಸಲ್ಯೂಟ್. ಅವರು ಅಬ್ಸಲ್ಯೂಟ್ ಬೇರೆ, ಲೇಟು ಬೇರೆ. ಉಳಿದವ್ರದ್ದು ಹಾಗಲ್ಲ. ಸಿಂಪಲ್ ಹೇಳೋದಾದರೆ, ಈಗ ವಾಲಿ ಅವತಾರ ಆಗಿದ್ದೆ ಯಾವಾಗ? ತ್ರೇತಾಯುಗ. ಅರ್ಜುನ ಅವತಾರ ಆಗಿದ್ದೆ ಯಾವಾಗ? ದ್ವಾಪರ ಯುಗ. ವಾಲಿ ಅವತಾರ ಇಂದ್ರದೇವ, ಅವರೇ ಎರಡು ಇಂದ್ರನೇ. ಅದು ಆಶ್ಚರ್ಯ ಅಂದರೆ ವಾಲಿಯ ಶಕ್ತಿ, ಫಿಸಿಕಲ್ ಶಕ್ತಿ ಭಾರಿ ಜಾಸ್ತಿ ಅರ್ಜುನಿಗಿಂತ. ಅಲ್ಲಿ ಹೇಳ್ತಾರೆ, ಅದು ಪರ್ವತನ ಚಂಡೆ ತೆಗೆದು ಬಿಡ್ತಿದ್ದ. ಗೊತ್ತಾಯ್ತಾ? ಇದನ್ನೆಲ್ಲ ಬಾವಿಯಕ್ಕೆ ಸಣ್ಣ ಕಾಲುವೆ ಇದ್ದಾಗ ಸಮುದ್ರಗಳೆಲ್ಲ ಅಷ್ಟರ ಮಟ್ಟಿಗೆ ಶಕ್ತಿ ಇತ್ತು. ಇಲ್ಲಿ ಆ ಶಕ್ತಿ ಇಲ್ಲ. ಗೊತ್ತಾಯ್ತು? ಕಪಿಗಳು ಯುದ್ಧ ಭಾರಿ ಒಳ್ಳೆ ಬರೀ ಕೈಲಿ ಯುದ್ಧ ಮಾಡ್ತಾರೆ ಕಪಿಗಳು. ಇಲ್ಲಿ ಸೈನಿಕರು ಬರೀ ಕೈಲಿ ಯುದ್ಧ ಮಾಡೋದಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಬರೀ ಕೈಲಿ ಯುದ್ಧ, ಹಿಂಸೆನೇ ಒಂದೇ. ಉಳಿದವ್ರಿಗೆಲ್ಲ ಏನು ಬೇಕು? ಕಪಿಗಳಲ್ಲಿ ಆಯುಧನೇ ಇಲ್ಲ. ಕಪಿಗಳು ಯಾವ ಕಪಿ ಆಯುಧ ಇಲ್ಲ. ಕಲ್ಲು ಬಂದು ಎತ್ತಿ ಹಾಕೋದು, ಬೆಟ್ಟ ಎತ್ತಿ ಹಾಕೋದು, ಮರ ಎತ್ತಿ ಹಾಕೋದು, ಕೈಲಿ ಹೊಡೆಯೋದು ಅಷ್ಟೇ ಹೊರತು. ಅವ್ರದ್ದೇ ತೊಗೊಂಡು ಹೊಡೆಯೋದು ಅಷ್ಟೇ. ತೀರಾ ಎಮರ್ಜೆನ್ಸಿ ಬೇಕಾದ್ರೆ ಆಯುಧ ತೊಗೊಂಡು ಹೊಡೆಯೋದು ಅಷ್ಟೇ ಹೊರತು ಬೇರೆ ಆಯುಧಗಳಿಲ್ಲ. ಫಿಸಿಕಲ್ ಸ್ಟ್ರೆಂತ್ ಭಾರಿ ಜಾಸ್ತಿ ಇದೆ. ಅರ್ಜುನ ರೂಪದಲ್ಲಿ ಇಲ್ಲ ಅದು. ಗೊತ್ತಾಯ್ತಾ? ಅದೇ ಒಬ್ಬನೇ ವ್ಯಕ್ತಿ ಯುಗಭೇದಕ್ಕೆ ತಕ್ಕಂತೆ ಏನಾಗ್ತಾರೆ? ಕಾಲಭೇದ ವ್ಯತ್ಯಾಸ ಆಗುತ್ತೆ. ಸ್ಥಳಭೇದ. ಮೂಲ ರೂಪದ ಜಾಸ್ತಿ, ಇಲ್ಲಿ ಕಡಿಮೆ ತುಂಬ ಇದೆ. ಅದರಲ್ಲೂ ಕೂಡ ಮತ್ತೆ ಇನ್ನೂ ತಾರತಮ್ಯ. ಕೆಲವರು ವಾಪಸ್ ಕೆಲವು ತೊಗೊಳಕ್ಕೆ ಬರೋದಿಲ್ಲ, ಎಷ್ಟೋ ಅಷ್ಟೇ. ಇವೆಲ್ಲ ಇದೆ, ಅದೆಲ್ಲ ಹೇಳಿದ್ದಾರೆ. ಅದು ಇದೆಲ್ಲ ಅರ್ಥ ಆದರೆ ಆಗ ದೇವ್ರ ಬಗ್ಗೆ ಪ್ರಶ್ನೆ ಬರುತ್ತೆ ನಮಗೆ. ಇಲ್ಲ ಅಂತ ಉತ್ತರ ಹೋಗ್ತಾರೆ. ಇಲ್ಲದವ್ರು ಗೊತ್ತಾಗ್ತಿರ್ಲಿಲ್ಲ. ಸಾಮಾನ್ಯ ತಿಳ್ಕೊಂಡ್ಬಿಡ್ತಾರೆ, ಕೆಲವು ಆಗೋದಿಲ್ಲ. ಇಲ್ಲ, ಸಾಧ್ಯನೇ ಇಲ್ಲ. ಸೂಕ್ಷ್ಮ ವ್ಯತ್ಯಾಸ ಆದರೆ ಅದು ಬೇಡ, ನಿಮ್ಗೆ ಅರ್ಥ ಆಗಲ್ಲ. ಏನಿದೆ ಅವರಿಗೆ? ಬ್ರಹ್ಮಪತಿ ಬರೋದಕ್ಕಿಂತ ಮುಂಚೆ ಏನು ಇದಿರುತ್ತಲ್ಲ, ಆ ಟೇಪ್ ಒಂದು ವಿಶೇಷ ಶೇಷಸೇನ ಅಂತ ಹೇಳಿದರು. ಒಂದು ವಿಶೇಷ ಇದೆ, ಅದನ್ನು ಹೇಳಿಬಿಟ್ರು. ಒಂದು ವಿಶೇಷ ಇದೆ, ಗೊತ್ತಾಯ್ತಾ? ಅದು ನಾವೆಲ್ಲ ತಿಳ್ಕೊಳ್ಳೋಕೆ ಕಾರಣನೇ ಇಲ್ಲ. ಯಾರಿಗದು? ತುಂಬ ಸೂಕ್ಷ್ಮ ವಿಚಾರ. ದೇವರಿಗೆ ಗೊತ್ತಾಗೋದು, ಅವ್ರಿಗೆ ಗೊತ್ತಾಗೋದು, ತುಳೋದ್ರಿಗೆ ಬೇಕೇ ಇಲ್ಲ. ನಿಹಿತಂ ರೂಪಂ ಮಿಥಮೇವ ಯಸ್ಯ ಪ್ರಥಮಂ ರೂಪಂ ರಾಮ ವಿಷಯಾಣಿ ವಚಾಂಸಿ ಮೂಲರಾಮಾಯಣಾದೀನಿ ರಾಮವಚಾಂಸಿ ತೇಷಾಂ ನಯಂ ನೀಯಂತೆ ಶಿಷ್ಯೇಷು ಪ್ರವರ್ತ್ಯಂತೆ ಅನೇನ ಇತಿ ಏರಜಿತ್ಯಚ್. ಯಸ್ಯ ಪ್ರಥಮಂ ರೂಪಂ, ಮೊದಲನೇ ರೂಪ ಇದೆ. ಯಾವ ರೂಪ ಅದು? ಹನುಮದ್ ರೂಪ. ಅದೇನು ಮಾಡುತ್ತೆ? ಇರೋದಿಷ್ಟೇ, ರಾಮವಚೋನಯಂ ಅಂತಿದೆ. ಬಿಡಿಸ್ತಾರೆ ಅದನ್ನು. ರಾಮ ವಿಷಯಾಣಿ ವಚಾಂಸಿ. ರಾಮ ವಚಾಂಸಿ ಅಂದರೆ ರಾಮ ವಿಷಯಕಾಣಿ ವಚಾಂಸಿ. ಅಂದರೆ ಇಲ್ಲಿ ಹೇಳಿದ್ದು ರಾಮನ ಸಂಬಂಧಪಟ್ಟ ವಿಚಾರ ಹೇಳಿದ್ದು ಸೀತಾಕೃತಿಗೆ, ಸೀತೆ ಸಂಬಂಧ ವಿಚಾರ ಹೇಳಿದ್ದು ಇಲ್ಲಿ ಹೇಳಬೇಕಾದ್ರೆ. ಅರ್ಥ ಆಯ್ತಾ? ಈಗ ರಾಮ ವಿಷಯಕ, ರಾಮ ಪ್ರೇಷಿತ. ರಾಮ ಹೇಳಿದ ಮಾತುಗಳು ಅಲ್ಲಿ ಹೇಳೋದು,
ರಾಮನಿಗೆ ಸಂಬಂಧಪಟ್ಟ ಮಾತು ಅವರೇನು ಹೇಳೋದು ಇಲ್ಲಿ ಹೇಳೋದು, ಎರಡಕ್ಕೂ ಅರ್ಥ ಬರುತ್ತೆ. ವಚಾಂಸಿ ಸಾಮಾನ್ಯವಾಗಿ ಸಾಮಾನ್ಯ ಅರ್ಥ ಏನು ಮಾಡ್ಕೋತೀವಿ ನಾವೀಗ, ಈ ಸಂದೇಶ ಅವ್ರಿಗೆ ಒಪ್ಪಿಸಿ ಆ ಸಂದೇಶ ಇತ್ತಂದ್ರದ್ದು ಅಷ್ಟೇ ಅರ್ಥ. ಅಷ್ಟೇ ಅಲ್ಲ, ಮೂಲ ರಾಮಾಯಣಾದೀನಿ ರಾಮವಚಾಂಸಿ, ಮೂಲ ರಾಮಾಯಣಾದಿಗಳಿದೆಯಲ್ಲ ಅದೆಲ್ಲ ಹೇಳ್ತಾ ಇದ್ದಾರೆ. ಶತಕೋಟಿ ರಾಮಾಯಣ ಬಾಯಿ ಬರುತ್ತೆ ಅವ್ರಿಗೆ, ಶತಕೋಟಿ ರಾಮಾಯಣ ಒಂದು ರಾಮಾಷ್ಟೋತ್ರ ಶತರಾಮ ಸ್ತೋತ್ರ ಬಾಯಿ ಬರೋದಿಲ್ಲ. ಶತಕೋಟಿ ರಾಮಾಯಣ, ಶತಕೋಟಿ ಶ್ಲೋಕಗಳು. ಇತ್ತಂ ಸಗಾಯನ್ ಶತಕೋಟಿ ವಿಸ್ತರಂ ರಾಮಾಯಣಂ ಸಹಿತ ಭಾರತ ಪಂಚರಾತ್ರಂ. ಹನುಮಂತ ಯಾವಾಗಲೂ ಕೂಡ ಏನು ಮಾಡ್ತಾರಂತೆ, ಶತಕೋಟಿ ರಾಮಾಯಣ ಶ್ಲೋಕ ಭಾಗ ಶತಕೋಟಿ ಪಂಚರಾತ್ರ ಯಾವಾಗಲೂ ಹೇಳ್ತಾರೆ. ಅದು ಎಷ್ಟು ಸಾಮರ್ಥ್ಯ ಇರಬೇಕಲ್ಲ. ನಿಹಿತ ಇವತ್ತು ನಮಗೆ ಇವೆಲ್ಲ ಗೂಗಲ್ ನೋಡಿದ್ರೆ ಒಂದೇ ಐಡಿಯಾ ಬರ್ತದೆ. ಅತಿ ಸ್ವಲ್ಪ ಜಾಗದಾಗ ಎಷ್ಟು ಕೂಡಿಸ್ಬೋದು ಅನ್ನೋದು ಅರ್ಥ ಇದೆ ಅಷ್ಟೇ. ಉಳಿದಿನ ಮೇಲೆ ಉಳಿದೆಲ್ಲ ಅರ್ಥ ಮಾಡ್ಕೋಬೇಕಾಗಿ. ರಾಮಾಯಣಾದೀನಿ ರಾಮವಚಾಂಸಿ ತೇಷಾಂ ನಯಂ ನಿಯಂತೆ ಶಿಷ್ಯೇಶು ಪ್ರವರ್ತ್ಯಂತೆ ಅನೇನ, ಶಿಷ್ಯರಲ್ಲಿ ಅದನ್ನು ಪ್ರವರ್ತನೆ ಮಾಡಿಸ್ತಾ ಇದ್ದಾರೆ. ಸಾಮಾನ್ಯ ಹೇಳೋ ಪದ್ಧತಿ ಏನಂದರೆ ಇವ್ರ ಸಂದೇಶ ಅವರ ಹಿಂದೆ ಅಷ್ಟೇ, ಹಾಗಲ್ಲ. ಶತಕೋಟಿ ರಾಮಾಯಣಾದೀನಿ ವೆರಿ ಇಂಪಾರ್ಟೆಂಟ್. ಯಶ್ಚ ದ್ವಿತೀಯಂ ವಪುಃ ಪೃಕ್ಷ, ಪೃಚ್ಛಬ್ದ ಪೃತನಾವಾಚಿ ಪ್ರಸಿದ್ಧ. ಪೃತ್ ಅಂದರೆ ಸೇನಾ ಅಂತ ಅರ್ಥ, ಪೃತನ ಅಂದರೆ ಸೇನೆ, ಕ್ಷ ಅಂದರೆ ಕ್ಷಯ ಮಾಡೋದು. ತಸ್ಮಿನ್ ಕರ್ಮಣ್ಯುಪಪದೇ ಕ್ಷೈ ಕ್ಷಯೇ ಇತ್ಯಸ್ಮಾತ್ ಆತೋ ಅನುಪಸರ್ಗೆ ಕ ಇತಿ ಕಹ. ಉಪಪದ ತಕಾರಲೋಪ ಛಾಂದಸಃ. ಇದು ಛಾಂದಸ ಎಂಬುದಕ್ಕೆ ಒಂದರ್ಥ ಛಾಂದಸ, ಮತ್ತು ಅದರ ರೀತಿಯೇ ಹಾಗೆ. ಛಾಂದಸ್ ಅಂದರೆ ನಿರುಕ್ತಕ್ಕೂ ಅದು ಹೆಸರೇ. ಅಂದರೆ ಅರ್ಥ ಏನಂದರೆ ಕೆಲವು ಪದ ಲೋಪ ಆಗುತ್ತೆ, ಕೆಲವು ಆಗುತ್ತೆ. ಈ ರೀತಿ ಮಾಡೋದಕ್ಕೆ ವರ್ಣಾಗಮೋ ವರ್ಣ ವಿಪರ್ಯ ಯೋಗ, ಧಾತೋಸ್ತರ್ಥಾತಿಶಯೇನ ಯೋಗ. ಗೊತ್ತಾಯ್ತಾ? ಇಂಥ ವ್ಯತ್ಯಾಸಗಳೆಲ್ಲ ನಿರುಕ್ತ ಮಾಡಿದಾಗ ಆಗೋದೇ ಇಲ್ಲ. ಅದ್ರ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಿರುಕ್ತಿ ಅಂತ ಅವ್ರು ಏನು ಮಾಡಿರ್ತಾರೆ ಹಾಗೆ ಹೇಳಿಬಿಟ್ರೆ ಸಾಕು. ನಾವು ಹೇಳೋದಕ್ಕೆ ಹೊರಟಾಗ ನಾವು ತೋರಿಸ್ಬೇಕು. ನಾವು ಹೇಳೋದಕ್ಕೆ ಹೊರಟಾಗ ನಮ್ಗೆ ಬರುತ್ತೆ ಅಂತ ತೋರಿಸ್ತೇ ಹೋದರೆ ಅದು ಬೆಲೆ ಇಲ್ಲ. ಬಟ್ ಅದೇ ಕೊಟ್ಟಾಗ ಏನೂ ಹೇಳಬೇಕಾಗಿಲ್ಲ. ಉಪಪದ ತಕಾರ ಲೋಪಶ್ಚಾಂದಸಃ ಪುಲ್ಲಿಂಗ ಅಂದ್ರೆ ಏನಿರಬೇಕಾಗಿತ್ತಂದರೆ ಪೃಥಕ್ಷ ಇರಬೇಕಾಗಿತ್ತು. ಪೃಕ್ಷ ಅಲ್ಲ, ಏನು ಪೃಥಕ್ಷ ಏನಿರಬೇಕು, ಪೃಥಕ್ಷ ಇರಬೇಕು. ಕ್ಷಾಯ ತಾಯಿಲ್ಲ, ಯಾಕಿಲ್ಲ ಅಂತ ಛಾಂದಸ, ಆದ್ದರಿಂದ ಇಲ್ಲ. ಅದು ಬರೀತಾರೆ. ಶಂತನು ಶಬ್ದ ಹೇಳ್ಬೇಕಾದ್ರೆ ವಾದಿರಾಜ ಸ್ವಾಮಿಗಳು ಶಾಂತತನು ಅಂತಿರ್ಬೇಕು. ಶ್ಯಾಮ್ ಹೋಗಿ ಶಮ್ ಆಯಿತು, ಒಂದು ತಾ ಹೋಗಿಬಿಡ್ತು. ಗೊತ್ತಾಯ್ತಾ? ಶಂತನು ಅಂತ ಆಯಿತು. ಈ ರೀತಿ ಬರುತ್ತೆ. ಕನ್ನಡದಲ್ಲ ರೀತಿ ವೀರರಾಜಪೇಟೆ ವೀರರಾಜಪೇಟೆ ಅಂದ್ಬಿಡ್ತಾರೆ. ಮಧ್ವೀಜ ಹಾಕಿಬಿಡುತ್ತಾರೆ. ಸಂಧ್ಯಾವನೆ ಪೂರ್ತಿ ಎಷ್ಟೇ ಸಂಧ್ಯಾವನೆ ಆಯ್ತಾ, ಸಂಧ್ಯಾವಂದನ ಆಯಿತಾ ಎಲ್ಲಿ ಕೇಳ್ತಾರೆ. ಅದೆಲ್ಲ ಏನಾಯ್ತದ್ದು ಅದು ಕೇಳೋರಿಗೆ ಅರ್ಥ ಹೇಳೋರಿಗೆ ಬರಿಬೇಕಾದ್ರೆ ಬರಿಬಾರ್ದು. ಹಾಗೆ ಮಾತಾಡೋ ಸಂಧ್ಯಾವನೆ ಆಯಿತಾ ಅಷ್ಟೇ, ಒಂದೇ ಹೋಗಿ ಪೂರ್ತಿ ಹೋಗೇ ಬಿಡ್ತದೆ. ಅದು ನಮ್ಮ ಮಾತುವನ್ನ ವ್ಯತ್ಯಾಸಗಳು. ಕೆಲವು ಲೇಖನದಲ್ಲೂ ಆ ರೀತಿ ಆಗುತ್ತೆ. ಅದು ನಿರುಕ್ತಿಯಿಂದ ತಿಳಿಬೇಕು. ಪುಲ್ಲಿಂಗ ಶ್ರುತ್ಯನುಸಾರೇಣ ಚ ಅಂತ ಹೇಳಿದ್ದೆ ಯಾತಕ್ಕೆ ಅಂದರೆ ಪುಲ್ಲಿಂಗಂಚ ಶ್ರುತ್ಯ ಏನ. ಇಲ್ಲಿ ಪುಲ್ಲಿಂಗ ಯಾತಕ್ಕೆ ಬಂತು ಮುಂದಿನ ಪ್ರಶ್ನೆ. ಪೃಚ್ಛೋಹ ಅಂತ ಉಪಯೋಗಿಸಿದರು. ಅದು ಯಾತಕ್ಕೆ ಹೇಳಿದರು ಅಂದರೆ ತಿಳಿಸ್ತಾರೆ. ಲಿಂಗ ಶ್ರುತ್ಯನುಸಾರೇಣ, ಶ್ರುತಿಯಲ್ಲಿರೋದೇ ಹಾಗಾದ್ರಿಂದ ಹಾಗೆ ಹೇಳಿದರು. ಬಡಿತಾ ಸೂತ್ರ ಇರೋದೇ ಹಾಗೆ. ಅಸುನ್ವಾ ಪ್ರತ್ಯಯ ಕಿದೀತಿ. ಕಿದೀತಿ ಅಂದರೆ ಅಂಶಕಮೇವ ಇದಂ, ಅದು ನಪುಂಸಕನೇ. ರಿಪು ಎಲ್ಲೋಯ್ತದ ಆ ರಿಪು ಪೃತನಾಕ್ಷಯಕಾರಿ ಇತ್ತೆ. ಒಟ್ಟು ಮೇಲೆ ಏನಾಯಿತು ಅಂದರೆ ವೃಕ್ಷ ಶಬ್ದಕ್ಕೆ ರಿಪು ಪೃತನಾಕ್ಷಯಕಾರಿ, ರಿಪು ಪೃತನಾಕ್ಷಯಕಾರಿ, ಶತ್ರುವಿನ ಸೇನೆಯನ್ನು ಕ್ಷಯ ಮಾಡುವಂತಹ. ತಮ್ಮ ಸೇನೆ ಸೇನೆ ಮಾಡ್ಕೊಂಡ್ಬಿಟ್ಟು ತಮ್ಮ ಸೇನೆ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ, ಸೋತು ಬರ್ತಾರೆ ಅಂತ. ತಮ್ಮ ಸೇನೆ ರಕ್ಷಣೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಹಾಗಲ್ಲ, ಶತ್ರು ಸೇನೆ ಸರಿ ಬೆಳೀತಾ ಇದ್ದಾರೆ. ಉದಾಹರಣೆಗೆ ಇವತ್ತು ಬರೀ ಸುಧಾ ಓದಿದರೆ ತಿಳ್ಕೊಬೇಡ, ತಾತ್ಪರ್ಯ ಓದಿಲ್ಲ, ಮಹಾಭಾರತ ಓದಿಲ್ಲ, ವೃಕ್ಷ ಅಂತ ಪದ ಬಂತು, ಪೃತನಾಕ್ಷಯಕಾರಿ ಅಂತ ಹೇಳಿದ್ರಿ. ಅದು ವಿವರಣೆ ಮಾಡಿ ಅಂತ ಪಜಿತದ್ದು ಹೋಗ್ತಾರೆ. ಏನು ವಿವರಣೆ ಮಾಡಬೇಕು ಅವರೀಗ? ಭೀಮರು ಒಬ್ಬರು ಪೃತನಾಕ್ಷಯ ಮಾಡಿದರು ಅಂತ ಹೇಳಿದರು. ಎಲ್ಲಿ ಮಾಡಿದರು, ಏನು ಮಾಡಿದರು ಹೇಳ್ಬೇಕು, ಏನು ಬೇಕು ಓದಿರ್ಬೇಕು ತಾತ್ಪರ್ಯನ. ಎಲ್ಲಿ ಅದು ಸ್ವಯಂಗೋದಕ್ಕೆ ವರದಲ್ಲಿ ಹೋದಾಗ ಲಕ್ಷ, ಅಲ್ಲಿ ಹೋದ ಪದ್ಮತ್ರಯ, ಇಲ್ಲಿ ಸೇನೆಗಳು. ಗೊತ್ತಾಯ್ತಾ? ಇದನ್ನೆಲ್ಲ ಕೊಂದಿದ್ದು ಅದೇ ಓದಿಲ್ಲ, ಗೊತ್ತೇ ಇಲ್ಲ, ಮೆಟೀರಿಯಲ್ ಇಲ್ಲ. ಯಾರು ಬೇಕಾದ್ರೂ ಪುರುಷ ಅನ್ಬೋದಾಗಿದ್ರೆ ಅರ್ಥ ಆಯ್ತಾ? ಅದು ಫ್ಯಾಕ್ಟ್ಸ್. ಅದು ಫ್ಯಾಕ್ಟ್ಸ್ ಕೊಟ್ಟಾಗ ಏನಾಗುತ್ತಾಗ ಅವನು ಜಾಸ್ತಿ ರನ್ ಹೊಡೆದು ಎಷ್ಟೊಂದು ಹೇಳಬೇಕಲ್ಲ. ಬರೀ ಜಾಸ್ತಿ ಅಂದರೆ ಅರ್ಥ ಇಲ್ಲ ಅದರೊಳಗೆ. ಪೃತನಾಕ್ಷಯಕಾರಿ ಅಸುನ್ವಾ ಪ್ರತಿದಿತಿ ಕಪುಸಕ ತೃತೀಯಂ ವಪು ಏತನ್ ಮಧ್ವಃ. ತೃತೀಯಂ ವಪು ಏತನ್ ಬಹು. ಇಲ್ಲಿ ಏತತ್ತಮ್ಮ ರೋಪ್ಸಕಲಿಂಗ, ಅವರು ಇರೋದು ಪುಲ್ಲಿಂಗ. ಅದಕ್ಕೆ ಅರ್ಥ ಮಾಡ್ಕೋಬೇಕಾದ್ರೆ ಅಲ್ಲಿ ಪ್ರಸಂಗ ಪಪು ಅಂತ ಬಂದಿದ್ದರಿಂದ
ಅದಕ್ಕೆ ತಕ್ಕಂತೆ ಪದ ಏನು ಉಪಯೋಗಿಸಿದ್ದಾರೆ, ತತ್ ಅಂತ ಉಪಯೋಗಿಸಿದ್ದಾರೆ. ಬಟ್ ವ್ಯಕ್ತಿ ಯಾರವರು, ಮಧ್ವಃ. ವಶಬ್ದ ಶಾಸ್ತ್ರಾಪರ ಪರ್ಯಾಯ ತೀರ್ಥವಾಚಿ. ಮಧು ವ ಎರಡಿದೆ ಈಗ. ಮಧು ಶಬ್ದ ಸುಖವಾಚಿ. ಮಧು ಶಬ್ದಕ್ಕೆ ಏನಂತ ಕರೀತಾರೆ, ಸುಖ. ಮಧು ದೇವರಸ್ತು ನಃ ಪಿತಾ ಇತಿ ಪ್ರಯೋಗ. ನಿನ್ನೆ ಕೇಳಿದ್ರಲ್ಲಿ ನೀವು ಇದನ್ನು ಕೋಟ್ ಮಾಡಿರೋದು ಗೊತ್ತಾಯ್ತಾ. ಮಧು ದೇವರಸ್ತು, ಮಧು ಶಬ್ದಕ್ಕೆ ಸುಖ ಅಂತ ಎಲ್ಲಿದೆ ಅಂದರೆ ಅಲ್ಲಿದೆ ನೋಡಿ ಅಂತ ವಾಕ್ಯ ಕೋಟ್ ಮಾಡಿದ್ದಾರೆ. ಇದನ್ನು ಟೀಕಾರ ಕೋಟ್ ಮಾಡಿದ್ದಾರೆ, ರಾಯರ ಅರ್ಥ ಬರೀತಾರೆ ಗೊತ್ತಾಯ್ತಾ. ದೇವರಸ್ತು ನಃ ಪಿತಾ ಇತಿ ಪ್ರಯೋಗ. ವಶಬ್ದ ಶಾಸ್ತ್ರಾಪರ ಪರ್ಯಾಯ ತೀರ್ಥವಾಚಿ. ವಾ ಶಬ್ದಕ್ಕೆ ನಿನ್ನೆ ಹೇಳಿದರು, ವಾ ಶಬ್ದ ಬಲ ಅಂತ ಅರ್ಥ ಮಾಡಿದರು. ವಶಬ್ದೋ ಬಲವಾಚಿ. ಇಲ್ಲಿ ಏನು ಅರ್ಥ ಮಾಡಬೇಕು, ಇಲ್ಲಿ ವಾ ಶಬ್ದಕ್ಕೆ ತೀರ್ಥ ಅಂತ ಹೇಳಿದ್ರು. ಶಾಸ್ತ್ರಾಪರವರ್ಯ ಅದು ಮಧು ಪ್ಲಸ್ ವಾ ಏನಾಯ್ತಾಗ ಮಧ್ವ ಅಂತ. ಆ್ಯಕ್ಚುಲಿ ಮಧುವ ಅಂತ ಆಗಬೇಕು, ಧೂ ಎಂಬುದು ಸಂಧಿ ಆಗೋದಿಲ್ಲ. ಯಾಕಾಗಲಿ ಮತ್ತೆ ಅದಕ್ಕೆ ಕಾರಣ ಕೊಡ್ತಾರೆ. ವಾತೇರ್ ಅವಗತ್ಯರ್ಥಾತ್ ಕರಣೆ ಘಯರ್ಥೆ ಕವಿಧಾನಮಿತಿ ಭಾವ ಕಹ. ಸುಖ ಸಾಧನಂ ತೀರ್ಥಂ ಮಸ್ಯೇತಿ. ಅಂದರೆ ಅವರು ತೀರ್ಥಶಾಸ್ತ್ರ ಬರೆದಿದ್ದಾರೆ. ಎಂಥ ಶಾಸ್ತ್ರ ಅದು, ಆನಂದಕ್ಕೆ ಸಾಧನ. ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತ್. ಎಲ್ಲಿದು ಮದುವೆಗೆ ಅದಕ್ಕೆ ಆನಂದ. ಅವರು ಬರೆದ ಶಾಸ್ತ್ರ ಆನಂದ ಕೊಡುತ್ತೆ. ಅದಕ್ಕೆ ಒಂದರ್ಥ ಮೋಕ್ಷದಲ್ಲಿ ಆನಂದ ಕೊಡುತ್ತೆ, ಒಂದು ಅರ್ಥ ಇದೆ. ಓದ್ಬೇಕಾದ್ರೆ ಆನಂದ ಕೊಡುತ್ತೆ, ಓದ್ಬೇಕಾದ್ರೆ ಆನಂದ ಕೊಡುತ್ತೆ ಅಂತ ಖುಷಿ ಆಗೋದಿಲ್ಲ. ಆಗ ಕೆಲವು ಕಷ್ಟ ಶಾಸ್ತ್ರ, ಓದ್ಬೇಕಾದ್ರೂ ಕಷ್ಟ, ಪಾಠ ಹೇಳ್ಬೇಕಾದ್ರೂ ಕಷ್ಟ. ಆಮೇಲೆ ಅಲ್ಲಿ ಹೋದವರೆತು ಭಯಂಕರ ಪಂಚ ಕಷ್ಟ. ಅಲ್ಲಿ ಹೋದ್ಮೇಲೆ ಏನದು ಪಂಚ ಕಷ್ಟ ಅಂದರೆ ಏನು, ನಿತ್ಯ ನರಕ ಅಂತ ಅರ್ಥ. ಅಂದರೆ ಎಷ್ಟು ವ್ಯತ್ಯಾಸ ಇದೆ. ಸುಖ ಸಾಧನಂ ತೀರ್ಥಂ ಮಸ್ಯ ಇತಿ ಸ್ವರಿತ್ಯತ್ರ ಇವ ಉಕಾರ ಲೋಪ. ಇಲ್ಲಿ ಉಕಾರ ಲೋಪ ಆಗೋಯ್ತು. ಉಕಾರ ಯಾಕೆ ಲೋಪ ಆಯಿತು, ಮಧು ಮಧು ಉಕಾರ ಮಧು ಇದೆ, ಊ ಹೋಗಿಬಿಡ್ತಾನೆ, ಮಧ್ವಾ ಐತಿ. ಯಾಕಾಯಿತು ಅಂತ ಕೇಳಿದ್ರೆ ಸ್ವ ಇದ್ರೆ ಹೇಗೋ ಅಂತ ಹೇಳಿಬಿಟ್ರು. ಸುವಹ ಇರೋದು, ಹೂಹು ಭುವಹ ಸುವಹ ಅದೇನ ಸ್ವಹ ಅಂತಾಗಿದೆ. ಸ್ವಹ ಅಂತ ಹೇಗಾಯಿತು ಹಾಗಾಯಿತು ಅಂತ ಹೇಳ್ಬಿಟ್ಟು ಹೆಚ್ಚೇಳೋದಕ್ಕೆ ಹೋಗಲಿಲ್ಲ. ಅಕಾರ ಲೋಪ ಅಲ್ಲಿ ಆಯ್ತಲ್ಲ, ಇಲ್ಲಿ ಹಾಗೆ ಆಗಿದೆ ಅಂತ ಅರ್ಥ. ಒಂದು ಕಡೆ ಅಲ್ಲಿ ಒಪ್ಪಿಗೆ ಆಗಿದೆ, ವೇದದ್ದು ಒಪ್ಪಿಗೆ ಆಗಿಬಿಟ್ಟಿದೆ. ಸ್ವಹ ಅಂಬುದು ವೇದದ ಪದ, ಮಧ್ವ ಅನ್ನೋದು ವೇದದ ಪದ. ಅಲ್ಲಿ ಆಗಿದೆ, ಇಲ್ಲೂ ಹಾಗೆ ಆಗಿದೆ ಅಂತ ತಿಳ್ಕೊಂಡ್ರೆ ಸಾಕು. ಭಗವತ್ ಅದು ಇನ್ನೊಂದು ಅರ್ಥ ಬಂದಾಗ ಅಲ್ಲಿ ನೋಡಿ, ಅಲ್ಲಿ ಹೇಳಿರ್ತೀವಿ, ಅದನ್ನು ಓದ್ಕೊಡಿ. ಇನ್ನೊಂದು ಅರ್ಥ ಅದಕ್ಕೆ ಸ್ವಶಬ್ದದಲ್ಲಿ ಹೇಗಾಯಿತು ಅಂತ ಹೇಳಿದೆಯಲ್ಲ, ಅಲ್ಲಿ ಡೀಟೇಲ್ಸ್ ಹೇಳಿರ್ತೈತೆ. ಪ್ರಸಂಗ ಅಲ್ಲ ಅದರಿಂದ ಹೇಳಿಲ್ಲ. ಅಲ್ಲಿ ಏನು ಕಾರಣ, ಇಲ್ಲ ಅದೇ ಕಾರಣ ಅಂತ ಅರ್ಥ. ಸರಿತೈತಿ, ಇಲ್ಲೂ ಗೊತ್ತಿಲ್ಲ ಅಲ್ಲೂ ಗೊತ್ತಿಲ್ಲ ಆ ರೀತಿ ಅರ್ಥ ಮಾಡಬಾರ್ದು ಗೊತ್ತಾಯ್ತು. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಲ್ಲ, ಒಂದು ಕಡೆ ಹೇಳಿ ಆಗಿದೆ. ಆದ್ದರಿಂದ ಅದನ್ನು ನೋಡಿ ಮತ್ತೆ ಹೇಳ್ತಾ ಕೂತ್ರೆ ಏನಾಗುತ್ತೆ, ಈಗ ಪುನರುಕ್ತಿ ಆಗುತ್ತೆ. ಗೊತ್ತಿದ್ದವ್ರಿಗೆ ಪುನರುಕ್ತಿ ಆಗುತ್ತೆ, ಉಳಿದವ್ರಿಗೆ ದೊಡ್ಡದಾಗುತ್ತೆ. ಭಗವತ್ ಸ್ವರೂಪ ಪ್ರತಿಪಾದನೇನ ಇವ. ಈಗ ಫೈನಲ್, ಈಗ ಇಷ್ಟೆಲ್ಲ ಇದಿಷ್ಟು ಬಡಿತಾ ಸೂಕ್ತ ಭಾಳ ಉಪಯೋಗ ಆಗುತ್ತೆ. ಬಡಿತಾ ಸೂಕ್ತ ಹೇಳಬೇಕಾದ್ರೆ ಟೀಕಾರ ಅವರೇ ಬರೆದ ಗೀತ ಟೀಕಾ ಅರ್ಥ ಇದೆ. ಎರಡು ಮೂರು ತತ್ವಪ್ರಕಾಶಗಳು ಎಲ್ಲ ಕಡೆ ಬರೀತಾರೆ. ಕರೆಕ್ಟಾಗಿ ವಿಶೇಷಾಂಶಗಳು ಸೇರಿಸ್ತಾರೆ. ಅಲ್ಲ ಒಟ್ಟಿಗೆ ಸೇರಿಸ್ಕೊಬಿಟ್ರೆ ಅರ್ಥ ಆಗುತ್ತೆ. ಇದಕ್ಕೆಲ್ಲ ಸುಧಾದಲ್ಲಿ ಅರ್ಥ ಬರೋದವರೆಲ್ಲ ಅರ್ಥ ಬರೀತಾರೆ. ಈಗ ಬಡಿತಾ ಸೂಕ್ತಿಗೆ ಎಷ್ಟು ಅರ್ಥ ಆಗುತ್ತೆ ಅಂದರೆ, ಸುಧಾ ಎಪ್ಪಡಿ ಬರೆದ ಹೆಚ್ಚು ಜನಗಳೆಲ್ಲ ಅರ್ಥ ಬರೆದ್ಬಿಡ್ತಾರೆ. ತತಶ್ಚಾಯಂ ಸೂಕ್ತಾರ್ಥ ಇಡೀ ಸೂಕ್ತಕ್ಕೆ ಅರ್ಥ ಬರೀತಾರೆ. ಒಂದೆಲ್ಲ ಒಂದು ಕಡೆ ಬರೆದು ಹಾಕಿಬಿಡ್ತಾರೆ. ಅದೆಲ್ಲ ಸೇರಿಸ್ಬಿಟ್ಟಾಗ ಎಷ್ಟು ದೊಡ್ಡ ಪುಸ್ತಕ ಆಗಿಬಿಡುತ್ತೆ. ಬಡಿತಾ ಸೂಕ್ತ ದೊಡ್ಡದಾಗಿ. ಏನ ಏನ ಹೌದೌದು, ಬೇರೆ ಬೇರೆ ಪ್ರಸ್ತುತ ಕೊಟ್ಟಾದರೂ ಹೊಸ ಹೊಸ ಅರ್ಥ ಇರಬೇಕದು, ಇರಲೇಬೇಕು. ಹೌದು, ಬರೀ ರಿಪಿಟೇಷನ್ ಅಲ್ಲ. ಭಗವತ್ ಸ್ವರೂಪ. ಈಗ ಕೊನೆಯ ಶ್ಲೋಕ. ಈಗ ನಿಶೇಷ ದೋಷರಹಿತ ಕಲ್ಯಾಣಾಖಿಲ ಸದ್ಗುಣ ಭೂತಿ ಸ್ವಯಂಭೂ ಶರ್ವಾದಿ ವಂದ್ಯಂ ತ್ವಾಂ ನೌಮಿ ಮೇ ಪ್ರಿಯಂ. ಅಲ್ಲಿಗಿರಲಿ, ನಾಳೆ ಅದು ಮುಗಿಸೋ ಆ ಶ್ಲೋಕ. ಅಲ್ಲಿ ಕಾರಣ ಕೊಡ್ತಾರೆ ಯಾತಕ್ಕೆ. ತಮ್ಮ ಅಲ್ಲಿ ಮಂಗಳಾಚರಣೆ ಮಾಡಿಬಿಟ್ರು, ತಮ್ಮ ಪ್ರರೂಪ ಹೇಳಿದರು, ಮತ್ತೊಂದು ಮಂಗಳಾಚರಣೆ ಮಾಡ್ತಾರೆ ಯಾತಕ್ಕೆ ಅಂತ ಹೇಳ್ತಾರೆ. ಅದು ವೆರಿ ಇಂಟ್ರೆಸ್ಟಿಂಗ್, ಗೊತ್ತಾಯ್ತಾ. ನಾವು ಕೇಳಿರ್ತೇವೆ, ಆಧಾರ ಸಿಗೋದಿಲ್ಲಿ. ಏನಂತ ಅದೇ ಹೇಳಿದ್ದು. ಉಕಾರ ಲೋಕ ಆಯಿತು, ಅದೇ ಅಂತ ತೋರಿಸಿದ್ರು, ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತೆ.